ಆತ ಬಡತನದಲ್ಲಿ ಹುಟ್ಟಿ ಪರಿಶ್ರಮದಿಂದ ವಿದ್ಯಾಭ್ಯಾಸ ಮಾಡಿ ಜರ್ಮನಿಯಲ್ಲಿ ಎಂಎಸ್ ಅನ್ನ ಮಾಡ್ತಾ ಇದ್ರು. ಆದರೆ ಸ್ನೇಹಿತನ ಮದುವೆಗೆ ಅಂತ ಬಂದವರು ಇದೀಗ ಮಸಣದ ಹಾದಿ ಹಿಡಿದಿದ್ದಾರೆ. ಏನಾಯ್ತು ಅನ್ನೋದರ ಡೀಟೇಲ್ಸ್ ಇದೆ, ನೋಡೋಣ. ಸ್ನೇಹಿತನ ಮದುವೆಗೆ ಜರ್ಮನಿಯಿಂದ ಬಂದಿದ್ದ ಯುವಕ ರಸ್ತೆಯಲ್ಲಿ ಕಟ್ಟಿದ್ದ ಅವೈಜ್ಞಾನಿಕ ಫ್ಲೆಕ್ಸ್ ತಗಲಿ ದುರ್ಮರಣ. ಘೋರ ದುರಂತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಲಿ. ಹೌದು, ಈ ಫೋಟೋದಲ್ಲಿ ಕಾಣ್ತಾ ಇರುವ ಯುವಕನ ಹೆಸರು ತೇಜಸ್ ಗೌಡ. ಇನ್ನು 27 ವರ್ಷ ಕಣ್ರಿ. ವಿದೇಶದಲ್ಲಿ ಎಂಎಸ್ ಕೊನೆಯ ವರ್ಷದ ವಿದ್ಯಾಭ್ಯಾಸ ಮಾಡ್ತಿದ್ದ. ಹೀಗೆ ಒಂದು ಘೋರ ಘಟನೆ ನಡೆದು ನೂರಾರು ಕನಸುಗಳನ್ನು ಕಟ್ಟಿಕೊಂಡಿದ್ದ ಯುವಕ ಬಾರದ ಲೋಕಕ್ಕೆ ತೆರಳಿದ್ದಾನೆ. ಹೌದು, ಬೈಕ್ನಲ್ಲಿ ತೆರಳುವ ವೇಳೆ ರಾಜಕಾರಣಿಗಳ ಪ್ರಚಾರದ ಫ್ಲೆಕ್ಸು ಟಚ್ ಆಗಿ ಕೆಳಗೆ ಬಿದ್ದು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಬೆಂಗಳೂರು ಹೊರವಲಯದ ನೆಲಮಂಗಲ ನಗರದ ಬೆಸ್ಕಾಂ ಕಚೇರಿಯ ಮುಂದೆ ಕಳೆದ 3 ದಿನಗಳ ಹಿಂದೆ ಘಟನೆ ಸಂಭವಿಸಿತ್ತು. ಗಾಯಗೊಂಡಿದ್ದ ಯುವಕ ತೇಜಸ್ನನ್ನ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗಿತ್ತು. ಆದರೆ ವಿಧಿಯಾಟಕ್ಕೆ ಚಿಕಿತ್ಸೆ ಫಲಿಸದೆ ತೇಜಸ್ ಗೌಡ ಉಸಿರು ಚೆಲ್ಲಿದ್ದಾನೆ. ಜರ್ಮನಿಯಲ್ಲಿ ಎಂಎಸ್ಸಿ ಮಾಡ್ತಿದ್ದ ಸ್ನೇಹಿತನ ಮದುವೆಗೆ ಅಂತ ಒಂದ್ ವಾರದಿಂದ ಬಂದ. ಸೋಮವಾರ ಮದುವೆ ಮುಗಿಸ್ಕೊಂಡು ಹೋಗ್ಬೇಕಾರೆ ಆ ಫ್ಲೆಕ್ಸ್ ಏನ್ ಹಾಕಿರ್ತಾರೆ, ಸ್ವಲ್ಪ ಗಾಳಿಗೆ ಸೈಡ್ ಬಂದಿದ್ರಿಂದ ಅದನ್ನ ಟಚ್ ಆಗಿ ಬಿದ್ದು ಆ ಡಿವೈಡರ್ ಮಧ್ಯದಲ್ಲಿ ಏನ್ ಹಾಕಿದ್ದಾರೆ ಹೊಡೆದು ತಲೆ ಮೇನ್ ಓಪನ್ ಆಯ್ತು. ಅಲ್ಲಿಂದ ಹಾಸ್ಪಿಟಲ್ ಕರ್ಕೊಂಡು ಹೋದ್ವಿ. ಉಳಿತಾನೇನು ಇದಕ್ಕೆ ಮಣಿಪಾಲ್ ಮತ್ತೆ ಅಲ್ಲಿಂದ ನೆಕ್ಸ್ಟ್ ದಿನ ಶಿಫ್ಟ್ ಮಾಡಿದ್ವಿ. ಎಷ್ಟೇ ಪ್ರಯತ್ನ ಪಟ್ಟರು ಉಳಿಸ್ಕೊಳಕ್ ಆಗ್ಲಿಲ್ಲ. ನಗರಸಭೆ ಅವರಿದ್ದಾರೆ, ಅವ್ರು ದಯವಿಟ್ಟು ಆ ಫ್ಲೆಕ್ಸ್ ಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕಂತ ಹೇಳ್ತೀನಿ. ಸಾರ್ವಜನಿಕರಿಗೆ ತುಂಬಾ ಕಷ್ಟ ಆಗುತ್ತೆ. ಫ್ಲೆಕ್ಸ್ ಗಳು, ಬ್ಯಾನರ್ ಗಳು ತುಂಬಾ ಅತಿರೇಕ ಆಗ್ತಾ ಇದೆ. ಕಟ್ತಾರೆ, ಕರೆಕ್ಟ್ ಆಗಿ ಕಟ್ಬೇಕು. ಮೇಲೆ ಒಂದು ಹೈಟು, ಅದು ಲೆಂತ್ ಏನಿರುತ್ತೆ ಅದನ್ನ ನೋಡಿ ಕಟ್ಬೇಕು. ಕಟ್ಟಾದ್ಮೇಲೆ ಅದ್ರ ಟೈಮ್ ಲಿಮಿಟ್, ಅವಧಿ ಏನಿರುತ್ತೆ ಅದಾದ್ಮೇಲೆ ಅಷ್ಟೇ ಜಾಗರೂಕತೆಯಿಂದ ಅದನ್ನ ರಿಮೂವ್ ಮಾಡ್ಬೇಕು. ಅಂತ ಕೆಲಸ ಇಲ್ಲಿ ನಡೀತಾ ಇಲ್ಲ. ಕಟ್ತಾರೆ, ಇರ್ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ. ಇದರಿಂದ ಒಬ್ಬ ಫ್ರೆಂಡ್ ನ ಕಳ್ಕೊಂಡಿದೀವಿ ಇವತ್ತು. ಬೆಂಗಳೂರು ಹೊರವಲಯ ನೆಲಮಂಗಲ ನಗರದಲ್ಲಿ ಪ್ರಚಾರದ ಫ್ಲೆಕ್ಸು, ಬ್ಯಾನರ್ಗಳು ಅಕ್ರಮವಾಗಿ ರಾರಾಜಿಸ್ತಾ ಇದೆ. ಈತ ನಗರಸಭೆಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಲೇ ಯುವಕನ ಬಲಿಯಾಗಿದೆ. ಜನಸಾಮಾನ್ಯರು ಇದಕ್ಕೆ ನಿಗಿ ಕೆಂಡವಾಗಿದ್ದಾರೆ. ಮೃತ ತೇಜಸ್ ಗೌಡ ಒಬ್ಬನೇ ತನ್ನ ಬೈಕ್ನಲ್ಲಿ ಹೋಗುವಾಗ ರಸ್ತೆ ಬದಿಗೆ ಕಂಬಗಳಿಗೆ ಹಾಕಿರುವ ಫ್ಲೆಕ್ಸು ಟಚ್ ಆಗುವ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 3 ದಿನಗಳ ಕಾಲ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ. ಈ ಘಟನೆಯ ಸಂಬಂಧ ನೆಲಮಂಗಲ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ನಗರಸಭೆ ಕೆಲಸ ಮಾಡ್ತಾರೋ ಇಲ್ಲ ಅಂತ ಗೊತ್ತಿಲ್ಲ. ಯಾರು ನೋಡು ಫ್ಲೆಕ್ಸ್ ಹಾಕಿ ಪಾಪ ಒಬ್ಬ ಹುಡುಗನ ಜೀವನ ಕಳೆದ್ಬಿಟ್ರು. 25 ವರ್ಷ ಓದಕ್ ಹೋಗಿ ಪಾಪ ಸ್ನೇಹಿತನ ಮದುವೆ ಬಂದ್ಬಿಟ್ಟು ಅವನ ಜೀವನಕ್ಕೆ ತೆಗೆದ್ಬಿಟ್ರು. ದಯವಿಟ್ಟು ಕೈ ಮುಗಿದು ಕೇಳ್ತಾ ಇದ್ದೀನಿ ಪುರಸಭೆಗೆ, ಆ ಬ್ಯಾನರ್ಗಳನ್ನ ತೆರವುಗೊಳಿಸಕ್ಕೆ ದಯವಿಟ್ಟು ಇದು ಮಾಡಿಕೊಟ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ. ಒಟ್ಟಾರೆ ಬಡತನದಲ್ಲಿ ಹುಟ್ಟಿ ಕಠಿಣ ಪರಿಶ್ರಮದಿಂದ ವಿದೇಶದಲ್ಲಿ ಎಂಎಸ್ ವ್ಯಾಸಂಗವನ್ನ ಮಾಡಿ ತನ್ನ ಸಾಧನೆಯನ್ನ ತಿಳಿಸುವ ಹಂಬಲದಲ್ಲಿ ಈತ ಇದ್ದ. ಆದರೆ ನೆಲಮಂಗಲದ ಫ್ಲೆಕ್ಸ್ ಹಾವಳಿಗೆ ದುರಂತ ಅಂತ್ಯವನ್ನ ಕಂಡಿದ್ದಾನೆ. ಇನ್ನಾದರೂ ಬಂಡತನದ ಅಧಿಕಾರಿಗಳು ಅಮಾಯಕ ಜೀವಗಳ ಜೊತೆಗಾಡುವ ಚಲ್ಲಾಟವನ್ನ ಬಿಟ್ಟು ತೆರವು ಕಾರ್ಯ ಮಾಡಿ ಶಾಶ್ವತವಾಗಿ ಫ್ಲೆಕ್ಸ್ ಹಾವಳಿಗೆ ಬ್ರೇಕ್ ಹಾಕಬೇಕಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ.